ಕೊಪ್ಪಳದ ಆನೆಗೊಂದಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದೆ, ಅವಾಂತರಗಳಾಗಿದೆ. ಗಾಳಿ ಮಳೆಗೆ ನೆಲ ಕಚ್ಚಿದಾವೆ ಭತ್ತ ಹಾಗೆ ಮಾವಿನಕಾಯಿಗಳು. ಆನೆಗೊಂದಿ ಭಾಗದಲ್ಲಿ ನಿನ್ನೆ ಭಾರೀ ಮಳೆ, ಆದರೆ ಅವಾಂತರಗಳು ಅಷ್ಟೇ ಭಾರಿಯಾಗಿದೆ. ಭತ್ತ ನೆಲ ಕಚ್ಚಿದೆ, ಮಾವಿನಕಾಯಿಗಳು ನೋಡಿ, ಈ ಮಾವಿನಕಾಯಿ ನೆಲಕ್ಕೆ ಉದುರಿದ್ರೆ ಮುಗಿದೇ ಹೋಯಿತು. ನೂರಾರು ಎಕರೆಯಲ್ಲಿ ಭತ್ತವನ್ನು ಬೆಳೆಯಲಾಗಿತ್ತು, ಹಾನಿಯಾಗಿಬಿಟ್ಟಿದೆ. ಈಗ ತೋಟದಲ್ಲಿ ಮಾವು ಉದುರಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ನೋಡಿ, ಸೀಸನ್ ಇದು, ಮಾವಿನ ಸೀಸನ್, ಆದರೆ ಇಲ್ಲಿ ಎಲ್ಲ ನೆಲ ಕಚ್ಚಿಬಿಟ್ಟಿದೆ. ವೆಂಕಟರಮಣ ಅನ್ನೋರಿಗೆ ಸೇರಿದಂಥ ಮಾವಿನ ತೋಟ ಇದು, ಲಕ್ಷಾಂತರ ರೂಪಾಯಿ ಬೆಳೆ. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಅನ್ನದಾತರು ಈಗ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದೀವಿ ನೋಡಿ, ಮಾವಿನಕಾಯಿ ಹೆಂಗೆ ಉದುರಿ ಹೋಗ್ಬಿಟ್ಟಿದೆ. ಈಗ ಕಟಾವು ಮಾಡ್ತಾ ಇದ್ರು, ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ನೋಡಿ, ಎಲ್ಲ ಉದುರು ಬಿದ್ದುಬಿಟ್ಟಿದೆ. ಮುಗಿದು ಹೋಯ್ತದ, ಆಯಸ್ಸೆ ಮುಗೀತದ, ನೆಲಕ್ಕೆ ಬಿದ್ದರೆ ಮುಗೀತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಆದರೆ ಏನು ಮಾಡೋದು, ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಮಾವಿನ ಕಾಯಿಗಳು ಕೂಡ ಉದುರಿ ಹೋಗಿದ್ದಾವೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ವೆಂಕಟರಮಣ ಅನ್ನುವಂಥರು ಸೇರಿದ ಮಾವಿನ ತೋಟ ಇದು. ಇನ್ನು ಭತ್ತದ ಬೆಳೆ ಕೂಡ ನೆಲ ಕಚ್ಚಿಬಿಟ್ಟಿದೆ. ನೋಡಿ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವರು, ಮಾವಿನಕಾಯಿ ಕಿತ್ಕೊಂಡು ಬೇರೆ ಕಡೆ ಮಾರಾಟವನ್ನು ಮಾಡಲಿಕ್ಕೆ. ಇನ್ನೊಂದು 4-5 ದಿನ ಕಟಾವು ಮಾಡಿಬಿಡೋರು. ಆದರೆ ನಿನ್ನೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ನಿನ್ನೆ ರಾತ್ರಿ ಬಂದಂತಹ ಗಾಳಿ ಮಳೆಯಲ್ಲಿ ನಮ್ಮ ಮಾವಿನ ತೋಟದಲ್ಲಿರುವಂಥ ಮಾವಿನಕಾಯಲ್ಲೆಲ್ಲ ಗಾಳಿಗೆ ಉದುರಿರುತ್ತವೆ. ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಮಾವಿನಕಾಯಿ ಎಲ್ಲ ಬಿದ್ದು ಎಲ್ಲರಿಗೂ. ನಿನ್ನೆ ರಾತ್ರಿ ಬಂದಂತಹ ಗಾಳಿ ಮಳೆಯಲ್ಲಿ ನಮ್ಮ ಮಾವಿನ ತೋಟದಲ್ಲಿರುವಂಥ ಮಾವಿನಕಾಯಲ್ಲೆಲ್ಲ